ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು 29ನೇ ತಾರೀಕು ಮೊದಲನೇ ಶಿಫ್ಟ್ದು ವಿಡಿಯೋ ಮಾಡ್ತಿದ್ದೀನಿ. ಸೊ ಎಲ್ರಿಗೂ ಚೆನ್ನಾಗಿ ಸ್ಟಡಿ ಮಾಡಿ. ಸೊ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಿ, ಕಮೆಂಟ್ಸ್ ಮಾಡ್ತಾಯಿದ್ದೀರಿ. ಸೊ ಎಲ್ರಿಗೂ ತುಂಬ ಧನ್ಯವಾದಗಳು. ಸೊ ಬನ್ನಿ ಇವತ್ತು ಯಾವ ಥರ ಕ್ವಶನ್ಸ್ ಬಂದು ನೋಡ್ತಾ ಬರೋಣ. ಸೊ ಮೊದಲನೇ ಕ್ವಶನ್ ಏನಪ್ಪ ಅಂತಂದ್ರೆ, ವಿಶ್ವದ ಮೊದಲ ಅಧಿಕೃತ ಚೆಸ್ ಚಾಂಪಿಯನ್ ಯಾರು? ಸೊ ಆಪ್ಷನ್ ಎ ಇಮ್ಯಾನ್ಯುಯಲ್ ಲಸ್ಕರ್, ಆಪ್ಷನ್ ಬಿ ವಿಲ್ಹೆಲ್ಮ್ ಸ್ಟೈನೈಡ್ಸ್, ಆಪ್ಷನ್ ಸಿ ಜೋಸ್ ರೌಲ್ ಕ್ಯಾಪಾಬ್ಲಾಂಕಾ, ಆಪ್ಷನ್ ಡಿ ಬಾಬಿ ಫಿಶರ್. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಇದ್ರಾಗ ಆಪ್ಷನ್ ಬಿ ವಿಲ್ಹೆಲ್ಮ್ ಸ್ಟೈನೈಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಂತ ನೋಡಿ. ಹೃದಯದ ಬಡಿತವು ಯಾವ ರೀತಿಯ ಕ್ರಿಯೆಯಾಗಿದೆ? ಐಚ್ಛಿಕ ಕ್ರಿಯೆ, ಅನೈಚ್ಛಿಕ ಕ್ರಿಯೆ, ಪ್ರತಿಫಲಿತ ಕ್ರಿಯೆ, ಇವುಗಳಲ್ಲಿ ಯಾವುದೂ ಅಲ್ಲ. ಸಿ, ಹೃದಯವು ಒಂದು ಅಂಗಾಂಶ. ಎಂಥ ಅಂಗಾಂಶಪ್ಪ ಅಂತಂದ್ರೆ ಸ್ನಾಯು ಅಂಗಾಂಶ. ಸೊ ಇದು ಯಾವ ರೀತಿ ಕ್ರಿಯೆ ಮಾಡುತ್ತಂದ್ರೆ ಅನೈಚ್ಛಿಕ ಕ್ರಿಯೆ ಮಾಡುತ್ತೆ. ಓಕೆ, ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಅನೈಚ್ಛಿಕ ಕ್ರಿಯೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, हिंदी ग्रामर क्वेश्चन. कल शब्द का सही विलोम शब्द चुनिए. ऑप्शन ए परसों, ऑप्शन बी आज, ऑप्शन सी सुबह, ऑप्शन डी शाम. आंसर निಮಗೆ ಗೊತ್ತಿರೋ ಹಾಗೆ ಆಪ್ಷನ್ ಬಿ ಆಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಾತ್ಪುರ ಪರ್ವತ ಶ್ರೇಣಿಯು ಪ್ರಮುಖವಾಗಿ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಉತ್ತರ ಪ್ರದೇಶ ಮತ್ತು ಬಿಹಾರ, ಆಪ್ಷನ್ ಬಿ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢ, ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಡಿ ತಮಿಳುನಾಡು ಮತ್ತು ಕೇರಳ. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢ. ಸಿ, ಸಾತ್ಪುರ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರ ಯಾವುದಂತ ಕೇಳಿದ್ರೆ ಯಾವುದು? ಧೂಪ್ಗರ್. ಓಕೆ, ಸೊ ಸಾತ್ಪುರ ಶ್ರೇಣಿ ಆಯಿತು. ಇನ್ನು ನೆಕ್ಸ್ಟ್ ನಿಮ್ಮ ಎಕ್ಸಾಮ್ದಾಗ ಅರಾವಳಿ ಶ್ರೇಣಿ ಕೇಳ್ಬೋದು. ಸಿ, ಅರಾವಳಿ ಶ್ರೇಣಿ ಯಾವ ರಾಜ್ಯಗಳಲ್ಲಿ ಹಂಚಿದೆ ಅಂತ ಕೇಳಿದರೆ ಸೊ ಆನ್ಸರ್ ಏನಪ್ಪ ಅಂದ್ರೆ ಮೊದಲನೇದು ಗುಜರಾತ್, ನೆಕ್ಸ್ಟು ರಾಜಸ್ಥಾನ, ನೆಕ್ಸ್ಟು ಹರಿಯಾಣ, ನೆಕ್ಸ್ಟು ದೆಹಲಿ. ಸೊ ಈ 4 ರಾಜ್ಯಗಳಲ್ಲಿ ಅರಾವಳಿ ಶ್ರೇಣಿ ಹಂಚಿಕೆಯಾಗಿದೆ. ಹಾಗಾದರೆ ಅರಾವಳಿ ಶ್ರೇಣಿಯ ಅತ್ಯಂತ ಎತ್ತರ ಶಿಖರ ಯಾವುದು? ಮೌಂಟ್ ಅಬು ಶ್ರೇಣಿಯಲ್ಲಿನ ಗುರು ಶಿಖರ ಅಂತ ನೋಡ್ತೀವಿ. ಓಕೆ, ಸೊ ಇದೇ ಒಂದು ಮೌಂಟ್ ಅಬು ಬೆಟ್ಟಗಳಲ್ಲಿ ಒಂದು ದೇವಾಲಯ ಕಂಡು ಬರ್ತದೆ. ಸೊ ಆ ದೇವಾಲಯ ಯಾವುದಪ್ಪ ಅಂತಂದ್ರೆ ದಿಲ್ವಾರ ದೇವಾಲಯ. ಸೊ ಇದನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಶ್ವೇತಾಂಬರರ ಕಾಶಿ ಅಂತ ಕರಿತೀವಿ. ಓಕೆ, ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಮತ್ತೆ ಹಿಂದಿ ಗ್ರಾಮರ್ ಕ್ವಶನ್ ಇದೆ. निम्नलिखित में से शुद्ध वर्तनी वाला शब्द कौन सा है? ऑप्शन ए व्यावसायिक, ऑप्शन बी व्यावसायिक, ऑप्शन सी ವ್ಯಾವಸಾಯಿಕ, ಆಪ್ಷನ್ ಡಿ ವ್ಯವಸಾಯಿಕ್. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಆಗುತ್ತೆ. ವ್ಯಾವಸಾಯಿಕ ಅನ್ನೋದು ಕರೆಕ್ಟ್ ಆನ್ಸರು. ಸೊ ಹಿಂದಿ ಗ್ರಾಮರು ಶುದ್ಧ ವರ್ತನೆ ಮೇಲೆ ಈ ಥರ ಕ್ವಶನ್ ಬರ್ತಿದ್ದಾವೆ. ಓಕೆ, ನೆಕ್ಸ್ಟ್ ಕ್ವಶನ್. 1946ರಲ್ಲಿ ಭಾರತದ ಸಂವಿಧಾನದ ಸಭೆಯ ಸಾಂವಿಧಾನಿಕ ಸಲಹೆಗಾರರಾಗಿ ಯಾರನ್ನು ನೇಮಿಸಲಾಯಿತು? ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್. ಸೊ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಖಂಡಿತವಾಗ್ಲೂ ಅಲ್ಲ. ಇವರು ಏನಪ್ಪ ಅಂದ್ರೆ ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರು, ಕರಡು ಸಮಿತಿಯ ಅಧ್ಯಕ್ಷರು, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಮತ್ತು ಸಂವಿಧಾನ ಶಿಲ್ಪಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಸಚ್ಚಿದಾನಂದ ಸಿನ್ಹಾ. ಖಂಡಿತವಾಗ್ಲೂ ಅಲ್ಲ. ಇವರು ಏನಪ್ಪ ಅಂತಂದ್ರೆ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು, ತಾತ್ಕಾಲಿಕ. ಸೊ ಏನು ಡಿಸೆಂಬರ್ 9, 1946ರಲ್ಲಿ ಮೊದಲನೇ ಬಾರಿಗೆ ಸಭೆ ಸೇರಿರ್ತಾರಲ್ಲ, ಸೊ ಆ ಒಂದು ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಇದೇ ಸಚ್ಚಿದಾನಂದ ಸಿನ್ಹಾ ಅವರು. ಓಕೆ, ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಸರ್ ಬಿ ಎನ್ ರಾವ್. ಸೊ ಇವರು ಸಂವಿಧಾನದ ಸಲಹೆಗಾರರಾಗಿ ನೇಮಿಸ್ತಿರ್ತಾರೆ. ಯಾರನ್ನ? ಸರ್ ಬಿ ಎನ್ ರಾವ್ ಅವ್ರನ್ನ. ಸೊ ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ.
ಇಲ್ಲಿ ನೋಡ್ರಿ, ಟಿಪ್ಪಣಿ ನೃತ್ಯವನ್ನು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಪ್ರದರ್ಶಿಸಲಾಗುತ್ತದೆ? ಆಪ್ಷನ್ ಎ ರಾಜಕೀಯ ರ್ಯಾಲಿ, ಆಪ್ಷನ್ ಬಿ ಕೊಯ್ಲು ಮತ್ತು ನಿರ್ಮಾಣ ಕಾರ್ಯಗಳು, ಆಪ್ಷನ್ ಸಿ ಧಾರ್ಮಿಕ ಆಚರಣೆ, ಆಪ್ಷನ್ ಡಿ ಮಿಲಿಟರಿ ಸಂಭ್ರಮಾಚರಣೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಕೊಯ್ಲು ಮತ್ತು ನಿರ್ಮಾಣ ಕಾರ್ಯಗಳು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತವು ಮೊದಲ ಬಾರಿಗೆ ಕ್ರಿಕೆಟ್ ವಿಶ್ವಕಪ್ ಅನ್ನು ಯಾವ ವರ್ಷದಲ್ಲಿ ಆಯೋಜಿಸಿತು? ಸೊ ಯಾವಾಗ ಆಯೋಜನೆ ಮಾಡಿದಪ್ಪ ಅಂತಂದರೆ ವಿಶ್ವಕಪ್ ಸ್ಟಾರ್ಟ್ ಆಗಿದ್ದು 1975ರಾಗ. ಓಕೆ, 1975ರಾಗ ಸ್ಟಾರ್ಟ್ ಆಗ್ತದೆ. ಸೊ ಮೊದಲ ಎರಡು ಏನು ಆವೃತ್ತಿ ಇದಾವಲ್ಲ, ಸೊ ಎರಡು ಆವೃತ್ತಿಯಲ್ಲಿ ವೆಸ್ಟ್ ಇಂಡೀಸ್ ಗೆಲ್ತದೆ, ವೆಸ್ಟ್ ಇಂಡೀಸ್. ಸೊ ಮೂರನೇ ಆವೃತ್ತಿಯಲ್ಲಿ 1983ರಲ್ಲಿ ಭಾರತ ತನ್ನ ಮೊದಲ ವಿಶ್ವಕಪ್ ಗೆಲ್ತದೆ. ಸೊ ಆ ಆವೃತ್ತಿಯ ಅತ್ಯಂತ ಹೆಚ್ಚು ರನ್ ಗಳಿಸಿದವರು ಭಾರತ ಪರವಾಗಿ ಯಾರಪ್ಪ ಅಂತಂದ್ರೆ ಕೃಷ್ಣಮಾಚಾರಿ ಶ್ರೀಕಾಂತ್. ಸೊ ಅತಿ ಹೆಚ್ಚು ವಿಕೆಟ್ ಗಳಿಸಿದವರು ಯಾರಪ್ಪ ಅಂತಂದ್ರೆ ನಮ್ಮ ಕನ್ನಡಿಗ ರೋಜರ್ ಬಿನ್ನಿ. ಸೊ ಇವರು BCCI ಅಧ್ಯಕ್ಷರು ಕೂಡ ಆಗಿದ್ದರು ಇತ್ತೀಚೆಗೆ, ಗೊತ್ತಿರಲಿ. ಹಾಗಾದರೆ ಭಾರತ ಮೊಟ್ಟ ಮೊದಲನೇ ಬಾರಿಗೆ ಆಯೋಜನೆ ಮಾಡಿದ್ದು ಯಾವಾಗಪ್ಪ ಅಂತಂದ್ರೆ 1987ರಲ್ಲಿ. ಸೊ ಯಾವ ರೀತಿ ಯೋಜನೆ ಮಾಡಿತ್ತು ಅದನ್ನು ನಾವು IPS ಅಂದರೆ ನೆನಪಿಟ್ಕೊಳ್ಳಿ. ಹೆಂಗೆ ಇಂಡಿಯಾ, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ 3 ದೇಶಗಳು ಕೂಡಿ ಆಯೋಜನೆ ಮಾಡಿದ್ದು 1987ರಲ್ಲಿ. ಸೊ ಇದನ್ನು ನಾವು ಹೈಬ್ರಿಡ್ ಮಾದರಿ ಅಂತ ಕರಿತೀವಿ. ಯಾವ ಮಾದರಿ? ಹೈಬ್ರಿಡ್ ಮಾದರಿ. ಸೊ ಮೊದಲ ಬಾರಿಗೆ ಭಾರತ ಸಂಪೂರ್ಣವಾಗಿ ಏಕದಿನ ವಿಶ್ವಕಪ್ಪನ್ನು ಯಾವಾಗ ಆಚರಣೆ ಮಾಡಿತ್ತು? ಸೊ ಯಾವ ಥರ ಅಂತ ಅಂದರೆ ಸೊ ಸಂಪೂರ್ಣ ಎಲ್ಲ ಪಂದ್ಯಗಳು ಭಾರತದಲ್ಲೇ ನಡೆದಿತ್ತು. ಸೊ ಯಾವಾಗ? ಇತ್ತೀಚೆಗೆ 2023ರಲ್ಲಿ. ಸೊ 2023ರಲ್ಲಿ ಏನು ಆವೃತ್ತಿ ಇದೆಯಲ್ಲ ಏಕದಿನ ವಿಶ್ವಕಪ್ಪು, ಇದರ ಸಂಪೂರ್ಣ ಎಲ್ಲ ಪಂದ್ಯಗಳು ಭಾರತದಲ್ಲೇ ನಡೆದಿದ್ದಾವೆ. ಓಕೆ, ಸಂಪೂರ್ಣ ಆತಿಥ್ಯ ಯಾವಾಗ ವಹಿಸಿದ್ದಪ್ಪ ಅಂತಂದ್ರೆ 2023ರಾಗ. ಇದು ಇನ್ಫಾರ್ಮೇಷನ್ ಗೊತ್ತಿರಲಿ. ಈ ಕ್ವಶನ್ ನೋಡ್ರಿ, ಲೈಸೋಸೋಮ್ನ ಮುಖ್ಯ ಕಾರ್ಯವೇನು? ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಎ ಲೈಸೋಸೋಮ್? ಆಪ್ಷನ್ ಎ ಪ್ರೋಟೀನ್ ಸಂಶ್ಲೇಷಣೆ, ಆಪ್ಷನ್ ಬಿ ಜೀವಕೋಶದ ಶಕ್ತಿ ಉತ್ಪಾದನೆ, ಆಪ್ಷನ್ ಸಿ ಅಂತರ್ಜೀವಕೋಶದ ಜೀರ್ಣಕ್ರಿಯೆ, ಆಪ್ಷನ್ ಡಿ ದ್ಯುತಿ ಸಂಶ್ಲೇಷಣೆ. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಅಂತರ್ಜೀವಕೋಶದ ಜೀರ್ಣಕ್ರಿಯೆ. ಓಕೆ, ಜೀವಕೋಶದ ಶಕ್ತಿ ಉತ್ಪಾದನೆ ಯಾವುದು ಮಾಡುತ್ತಾ? ಮೈಟೋಕಾಂಡ್ರಿಯಾ ಮಾಡುತ್ತೆ. ದ್ಯುತಿ ಸಂಶ್ಲೇಷಣೆ ನಡೆಸುವಂಥ ಅಂಗ ಯಾವುದು? ಸಸ್ಯದ ಎಲೆ, ಗೊತ್ತೇ. ಅದೇ ರೀತಿ ಸಂತಾನೋತ್ಪತ್ತಿಯನ್ನು ನಡೆಸುವಂಥ ಸಸ್ಯದ ಅಂಗ ಯಾವುದು? ಹೂವು. ಸೊ ಇದಿಷ್ಟು ಮಾಹಿತಿ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಸೊ ಆಪ್ಷನ್ ಎ ಮದರ್ ತೆರೇಸಾ, ಆಪ್ಷನ್ ಬಿ ಲತಾ ಮಂಗೇಶ್ಕರ್, ಆಪ್ಷನ್ ಸಿ ಇಂದಿರಾ ಗಾಂಧಿ, ಆಪ್ಷನ್ ಡಿ ಸರೋಜಿನಿ ನಾಯ್ಡು. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿಯವರು ಭಾರತ ರತ್ನ ಪಡೆದ ಮೊದಲ ಮಹಿಳೆ. ಅದೇ ರೀತಿ ಪ್ರಧಾನಮಂತ್ರಿಯಾದ ಮೊದಲ ಮಹಿಳೆ ಕೂಡ ಇಂದಿರಾ ಗಾಂಧಿಯವರೇ. ಸೊ ಇಂದಿರಾ ಗಾಂಧಿಯವರ ಸಮಾಧಿಯನ್ನು ನಾವು ಶಕ್ತಿ ಸ್ಥಳ ಅಂತ ಕರಿತೀವಿ, ಶಕ್ತಿ ಸ್ಥಳ. ಓಕೆ, ಸೊ 1975ರಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರಲ್ಲ, ಸೊ ಆವಾಗ ಪ್ರಧಾನಮಂತ್ರಿ ಯಾರಾಗಿದ್ದರು? ಸೊ ಇದೇ ಇಂದಿರಾ ಗಾಂಧಿಯವರಾಗಿದ್ದರು. ಸೊ ರಾಷ್ಟ್ರಪತಿ ಯಾರಾಗಿದ್ರು ಅಂತ ಕೇಳಿದ್ರೆ ಯಾರಾಗಿದ್ರಪ್ಪ ಅಂತಂದ್ರೆ ಫಕ್ರುದ್ದೀನ್ ಅಲಿ ಅಹ್ಮದ್. ಗೊತ್ತಿರಲಿ, ಫಕ್ರುದ್ದೀನ್ ಅಲಿ ಅಹ್ಮದ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮೇಲೆ ನಿಷೇಧ ಹೇರಿದ ವಿಶ್ವದ ಮೊದಲ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಜಪಾನ್. ಸೊ ಯಾವುದು ಕರೆಕ್ಟ್ ಆನ್ಸರ್ ಆಪ್ಪ ಅಂತಂದ್ರೆ ಆಪ್ಷನ್ ಬಿ ಆಸ್ಟ್ರೇಲಿಯಾ ಕರೆಕ್ಟ್ ಆನ್ಸರ್. ಓಕೆ, ಈ 4 ರಾಷ್ಟ್ರಗಳು ಒಟ್ಟಿಗೆ ಕಂಡು ಬಂದಾಗ ನಿಮಗೇನು ನೆನಪಾಗತ್ತು? ಸೊ ನನಗೇನು ನೆನಪು ಆಗತ್ತಪ್ಪ ಅಂತಂದ್ರೆ ನಾವು ಕ್ವಾಡ್ ರಾಷ್ಟ್ರಗಳಂತ ನೋಡ್ತೀವಿ. ಕ್ವಾಡ್ ರಾಷ್ಟ್ರಗಳು, ಈ ಕ್ವಾಡ್ ರಾಷ್ಟ್ರಗಳಲ್ಲಿ ನಾವು 4 ದೇಶ ಕಾಣ್ತೀವಿ. ಸೊ ಆ 4 ದೇಶ ಯಾವಪ್ಪ ಅಂತಂದ್ರೆ ಸೊ ಇವೇ 4 ದೇಶ: ಭಾರತ, ಆಸ್ಟ್ರೇಲಿಯಾ, ಅಮೇರಿಕಾ, ಜಪಾನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ,
ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಬಿಹಾರ್, ಆಪ್ಷನ್ ಡಿ ಒಡಿಶಾ. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಗಂಗಾ ಬ್ರಹ್ಮಪುತ್ರ ಎರಡು ನದಿ ಕೂಡಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಡೆಲ್ಟಾವನ್ನು ನಿರ್ಮಾಣ ಮಾಡ್ತಾವೆ. ಸೊ ಯಾವುದಪ್ಪ ಡೆಲ್ಟಾ ಅಂತಂದರೆ ಸುಂದರ್ಬನ್ ಡೆಲ್ಟಾವನ್ನು ನಿರ್ಮಾಣ ಮಾಡಿ ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ನದಿ ಮುಖಜ ಭೂಮಿ ಅಂತ ಕರಿತೀವಿ. ಅತ್ಯಂತ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಹೊಂದಿರತಕ್ಕಂಥ ಸ್ಥಳ ಕೂಡ ಇದೇ ಸುಂದರ್ಬನ್, ಪಶ್ಚಿಮ ಬಂಗಾಳದ ಸುಂದರ್ಬನ್, ಗೊತ್ತಿರಲಿ. ಓಕೆ. ಹಾಗಾದರೆ ಅಸ್ಸಾಂನಲ್ಲಿ ಪ್ರಮುಖವಾಗಿ ಏನು ಕಂಡುಬರುತ್ತಪ್ಪ ಅಂತಂದ್ರೆ ಒಂದು ಸೇತುವೆ ಕಂಡುಬರುತ್ತೆ, ಭಾರತದಲ್ಲಿಯೇ ಅತ್ಯಂತ ಉದ್ದವಾದ ನದಿ ಸೇತುವೆ. ಸೊ ಯಾವುದಪ್ಪ ಅದು? ಧೋಲಾ ಸಾಡಿಯಾ ಸೇತುವೆ. ಸೊ ಇದನ್ನು ಇನ್ನೊಂದು ಹೆಸರಲ್ಲಿ ಕರೀತಾರೆ, ಯಾವುದಪ್ಪ ಅಂತಂದ್ರೆ ಭೂಪೇನ್ ಹಜಾರಿಕಾ ಸೇತುವೆ. ಭೂಪೇನ್ ಹಜಾರಿಕಾ ಸೇತುವೆ ಅಂತ ಕರೀತಾರೆ. ಇಲ್ಲಿ ಅಸ್ಸಾಂನ ಬ್ರಹ್ಮಪುತ್ರ ನದಿಯ ಉಪನದಿಯಾದ ಲೋಹಿತ ನದಿಗೆ ಕಂಡುಬರುತ್ತೆ. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮೊದಲ ಆಂಗ್ಲೋ ಮೈಸೂರು ಯುದ್ಧವು ಯಾವಾಗ ನಡೆಯಿತು? ಆಪ್ಷನ್ ಎ 1764 66, ಆಪ್ಷನ್ ಬಿ 1767 69, ಆಪ್ಷನ್ ಸಿ 1780 84, ಆಪ್ಷನ್ ಡಿ 1790 92. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯುತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ 1967 69 ನಡೀತದೆ. ಓಕೆ. ಸೊ ಇದು ಮಾಹಿತಿ ಗೊತ್ತಿರಲಿ. ಮೊದಲನೇ ಆಂಗ್ಲೋ ಮೈಸೂರಿನಾಗ ಹೈದರ್ ಅಲಿ ಅವರು ಮೇಲುಗೈ ಸಾಧಿಸ್ತಾರೆ, ಹೈದರ್ ಅಲಿ. ಸೊ ಇದು ಮದ್ರಾಸ್ ಅಗ್ರಿಮೆಂಟ್ನಿಂದ ಕೊನೆಗೊಳ್ತದೆ, ಮದ್ರಾಸ್ ಒಪ್ಪಂದದಿಂದ ಕೊನೆಗೊಳ್ತದೆ. ಸೊ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ನೋಡ್ರಿ. ಇಲ್ಲಿ 4 ಯುದ್ಧಗಳ ಸಾರಾಂಶ ನೋಡ್ಕೊಂಬರ್ರಿ. ಮೊದಲನೇ ಯುದ್ಧ 1767 69 ನಡೆಯುತ್ತೆ, ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡುತ್ತದೆ. ಇದರ ಪರಿಣಾಮ ಏನಾಗುತ್ತಪ್ಪ ಅಂತಂದ್ರೆ ರಕ್ಷಣಾತ್ಮಕ ಮೈತ್ರಿ ಮತ್ತು ಪ್ರದೇಶಗಳನ್ನು ಬಿಟ್ಟುಕೊಡ್ತಾರೆ, ಮೊದಲನೇ ಮದ್ರಾಸ್ ಒಪ್ಪಂದದ ಪ್ರಕಾರ. ಎರಡನೇ ಯುದ್ಧ ಯಾವಾಗ ಆಗುತ್ತಂತಪ್ಪ ಅಂತಂದ್ರೆ 1780 1784 ಆಗುತ್ತೆ. ಮಂಗಳೂರು ಒಪ್ಪಂದದೊಂದಿಗೆ ಮುಕ್ತಾಯಗೊಂಡ ಈ ಯುದ್ಧಕ್ಕೂ ಮುಂಚಿನ ಯಥಾಸ್ಥಿತಿಯನ್ನು ಸ್ಥಾಪಿಸಲಾಯಿತು, ಇದರ ಪರಿಣಾಮ. ಹಾಗಾದರೆ ಮೂರನೇ ಯುದ್ಧ ಏನಾಯಿತು? ಮೂರನೇ ಯುದ್ಧದಲ್ಲಿ ಹೈದರ್ ಅಲಿಯ ಮಗನಾದಂಥ ಟಿಪ್ಪು ಸುಲ್ತಾನ ಯುದ್ಧಕ್ಕೆ ಬರ್ತಾನೆ. 1790 92 ನಡೆದಂಥ ಈ ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಟಿಪ್ಪು ಸುಲ್ತಾನನಿಗೆ ತನ್ನ ಅರ್ಧದಷ್ಟು ಪ್ರದೇಶವನ್ನು ಬಿಟ್ಟುಕೊಡಲು ಮತ್ತು ದೊಡ್ಡ ಪರಿಹಾರವನ್ನು ಪಾವತಿಸಲು ಒತ್ತಾಯಿಸಿತು. ಇದು ಯುದ್ಧದ ಪರಿಣಾಮ. ಓಕೆ. ನೆಕ್ಸ್ಟ್ 4ನೇ ಯುದ್ಧ 1798 1799. ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ ಮರಣ ಹೊಂತಾನ, ಶ್ರೀರಂಗಪಟ್ಟಣದ ಪತನವೂ ಆಗುತ್ತೆ ಮತ್ತು ಮೈಸೂರನ್ನು ಬ್ರಿಟಿಷ್ ರಕ್ಷಿತ ಪ್ರದೇಶವಾಗಿ ಪರಿವರ್ತನೆ ಮಾಡಲಾಗುತ್ತೆ 4ನೇ ಯುದ್ಧದ ನಂತರ. ಓಕೆ. ಸೊ ಇದಿಷ್ಟು ಮಾಹಿತಿ ಏನಪ್ಪ ಅಂತಂದ್ರೆ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟದ್ದು. ಓಕೆ. ಸೊ ನಿಮಗೆ ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಹೇಳಬೇಕಿತ್ತು. ಏನಪ್ಪ ಅಂತಂದ್ರೆ ಒಡಿಶಾದಲ್ಲಿ ಒಂದು ಜಲಾಶಯ ಕಂಡು ಬರುತ್ತೆ. ಆ ಜಲಾಶಯ ಯಾವುದಪ್ಪ ಅಂತಂದ್ರೆ ಹಿರಾಕುಡ್ ಜಲಾಶಯ, ಹಿರಾಕುಡ್ ಡ್ಯಾಮ್. ಸೊ ಈ ಒಂದು ಡ್ಯಾಮ ಮಹಾನದಿಗೆ ಅಡ್ಡಲಾಗಿ ಕಂಡುಬರುತ್ತೆ, ಮಹಾನದಿ. ಓಕೆ. ಈ ಜಲಾಶಯದ ವಿಶೇಷತೆ ಏನಪ್ಪ ಅಂತಂದ್ರೆ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ಜಲಾಶಯ. ಸೊ ಈ ಜಲಾಶಯವನ್ನು ಕಟ್ಟೋಕ್ಕಿಂತ ಮುಂಚೆ ಭಾರತದ ಜಲಾಶಯ ಅತ್ಯಂತ ಎತ್ತರ ಜಲಾಶಯ ಯಾವುದಂತ ಕೇಳಿದರೆ ಸೊ ಯಾವುದಪ್ಪ ಅಂತಂದ್ರೆ ಅದು ಸತ್ಲೇಜ್ ನದಿಗೆ ಕಟ್ಟಿದಂತಹ ಸತ್ಲೇಜ್ ನದಿಗೆ ಕಟ್ಟಿರತಕ್ಕಂಥ ಜಲಾಶಯ ಬಾಕ್ರಾ ನಂಗಲ್ ಜಲಾಶಯ. ಸೊ ಹಿರಾಕುಡ್ ಜಲಾಶಯಕ್ಕಿಂತ ಮುಂಚೆ ಅತ್ಯಂತ ಎತ್ತರವಾದ ಜಲಾಶಯ ಬಾಕ್ರಾ ನಂಗಲ್ ಜಲಾಶಯ. ಅತ್ಯಂತ ಉದ್ದವಾದ ಜಲಾಶಯ ಹಿರಾಕುಡ್ ಆತಂದ್ರೆ ಅತ್ಯಂತ ಎತ್ತರವಾದ ಜಲಾಶಯ ಯಾವುದಪ್ಪ ಅಂತ ಕೇಳಿದ್ರೆ ಭಾಗೀರಥಿಗೆ ನದಿಗೆ ಕಟ್ಟಿರ್ತಕ್ಕಂಥ ಜಲಾಶಯ, ಭಾಗೀರಥಿ ಕಟ್ಟಿರ್ತಕ್ಕಂಥ ಜಲಾಶಯ ತೆಹರಿ ಡ್ಯಾಮ್ ಅಂತ ಕರಿತೀವಿ. ಸಾರಿ, ನಿಮಗೆ ನಾನು ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ದ ಅನ್ಸೈತೆ. ಸೊ ಅತ್ಯಂತ ಎತ್ತರ ಜಲಾಶಯ ತೆಹರಿ ಡ್ಯಾಮ್
ತೆಹರಿ ಡ್ಯಾಮ್ ಭಾರತದ ಅತ್ಯಂತ ಎತ್ತರವಾದ ಜಲಾಶಯ. ಅತ್ಯಂತ ಉದ್ದವಾದ ಜಲಾಶಯ ಆಗಲೇ ಹೇಳಿದ ಹಾಗೆ ಹಿರಾಕುಡ್ ಡ್ಯಾಮ್. ಓಕೆ, ಈಗ ಸರಿ ಆಯಿತು ಅಂತ ಅನ್ಕೊಂತೀನಿ. ಸಾರಿ, ಅತ್ಯಂತ ಉದ್ದವಾದ ಜಲಾಶಯ ಹಿರಾಕುಡ್ಡು, ಅತ್ಯಂತ ಎತ್ತರವಾದ ಜಲಾಶಯ ತೆಹರಿ ಡ್ಯಾಮ್. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ಕೊಡಬೇಕಿತ್ತು ನಿಮಗೆ. ಸೊ ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಐತೆ, ಯಾವುದಪ್ಪ ಅಂತಂದ್ರೆ ಇಲ್ಲಿ ಮದರ್ ತೆರೇಸಾ ಅವ್ರ ಬಗ್ಗೆ. ಮದರ್ ತೆರೇಸಾ ಅವ್ರ ಬಗ್ಗೆ ನೀವು ಏನು ನೆನ್ಕೊಬೇಕಪ್ಪ ಅಂತಂದ್ರೆ, ಮದರ್ ತೆರೇಸಾ ಅವರು ಯುಗೋಸ್ಲೋವಿಯಾ ಮತ್ತು ಭಾರತದ ನಾಗರಿಕರಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಅಂತ ಹೇಳ್ಬೋದು ನಾವು. ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಭಾರತೀಯ ಮಹಿಳೆ ಯಾವ ಒಂದು ವಿಭಾಗದಲ್ಲಿಪ್ಪ ಅಂತ ಕೇಳಿದರೆ, ಶಾಂತಿ ಎಂಬ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮಹಿಳೆ ಮದರ್ ತೆರೇಸಾ. ಸೊ ಅದೇ ರೀತಿ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಂತ ಕೇಳಿದರೆ, ಸೊ ಯಾರಪ್ಪ ಅಂತಂದರೆ ಅವರು ಸರೋಜಿನಿ ನಾಯ್ಡು. ಓಕೆ, ಇವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯೂ ಆಗಿರ್ತಾರೆ ಅನಿಸುತ್ತೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ ಸರೋಜಿನಿ ನಾಯ್ಡು ಇವರು ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ನೇಮಕವಾಗ್ತಾರೆ, ಸರೋಜಿನಿ ನಾಯ್ಡು. ಓಕೆ, ಸೊ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದ್ರೆ, ವಿಶ್ವಕಪ್ ಬಗ್ಗೆ ಏನೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಸೊ ಭಾರತ 2025 ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ. ಸೊ ಕರೆಂಟ್ ಅಫೇರ್ಸ್ನಾಗ ಈ ಒಂದು ಕ್ವಶನ್ ಕೇಳ್ಬೋದು. 2025 ಚಾಂಪಿಯನ್ಸ್ ಟ್ರೋಫಿ ಹೋಸ್ಟ್ ಕಂಟ್ರೀಸ್ ಯಾವಪ್ಪ ಅಂತಂದ್ರೆ ಪಾಕಿಸ್ತಾನ ಮತ್ತು ದುಬೈ. ಸೊ ಇದು ಕೂಡ ಹೈಬ್ರಿಡ್ ಮಾದರಿಯಾಗಿ ಆಡಿಸಿದಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟ್. ಸೊ ಇದರಲ್ಲಿ ಯಾವುದು ಚಾಂಪಿಯನ್ ಆಯಿತು ಅಂತಂದ್ರೆ ಅಬ್ಸಲ್ಯೂಟ್ಲಿ ಭಾರತ ಚಾಂಪಿಯನ್ ಆಯಿತು. ಸೊ ಯಾವ ದೇಶವನ್ನು ಸೋಲಿಸಿ ಚಾಂಪಿಯನ್ ಆಯಿತು ಅಂತಂದ್ರೆ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿ ಚಾಂಪಿಯನ್ ಆಯಿತು ಭಾರತ ತಂಡ. ಸೊ ಈ ಒಂದು ಟೂರ್ನಮೆಂಟ್ನಲ್ಲಿ ಅಧಿಕ ರನ್ ಗಳಿಸಿದಂತಹ ಬ್ಯಾಟ್ಸ್ಮನ್ ಯಾರಪ್ಪ ಅಂತಂದರೆ ರಚಿನ್ ರವೀಂದ್ರ, ನ್ಯೂಜಿಲೆಂಡ್ ಆಟಗಾರರಾದಂಥ ರಚಿನ್ ರವೀಂದ್ರ. ಸೊ ಭಾರತದ ಪರವಾಗಿ ಅತಿ ಹೆಚ್ಚು ರನ್ ಗಳಿಸಿದಂಥ ಆಟಗಾರ ಯಾರಪ್ಪ ಅಂತಂದರೆ ಅವರು ಶ್ರೇಯಸ್ ಅಯ್ಯರ್. ಇನ್ನೊಂದು ಇನ್ಫಾರ್ಮೇಷನ್ನು, ಭಾರತದ ಪರವಾಗಿ ಫೈನಲ್ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಗಳಿಸೋರು ಯಾರಪ್ಪ ಅಂತಂದರೆ ರೋಹಿತ್ ಶರ್ಮಾ. ಸೊ ಈ ಇನ್ಫಾರ್ಮೇಷನ್ ಯಾಕೆ ಕೊಡತ್ತನಪ್ಪ ಅಂತಂದ್ರೆ, ಲಾಸ್ಟ್ ಇಯರು SSCGD ಎಕ್ಸಾಮ್ ನಡೆದಾಗ 2020 ವಿಶ್ವಕಪ್ ಬಗ್ಗೆ ಕ್ವಶನ್ ಕೇಳಿದರು. ಸೊ ಏನಂತ ಕೇಳಿದ್ರಪ್ಪ ಅಂತಂದ್ರೆ, 2024 T20 ವಿಶ್ವಕಪ್ನಲ್ಲಿ ಭಾರತದ ಪರವಾಗಿ ಅತಿ ಹೆಚ್ಚು ರನ್ ಗಳಿಸಿದಂಥ ಆಟಗಾರ ಯಾರು ಅಂತ ಕೇಳಿದರು. ಭಾರತದ ಪರವಾಗಿ ಅತಿ ಹೆಚ್ಚು ರನ್ ಗಳಿಸಿದಂಥ ಆಟಗಾರ ಯಾರಪ್ಪ ಅಂತಂದ್ರೆ 2024 ವರ್ಲ್ಡ್ ಕಪ್ದಾಗ ಸೊ ಅವರು ರೋಹಿತ್ ಶರ್ಮಾ. ಇನ್ನೊಂದು ಕ್ವಶನ್ ಕೇಳಿದರು, ಏನಪ್ಪ ಅಂತಂದ್ರೆ 2024 T20 ವಿಶ್ವಕಪ್ದಲ್ಲಿ ಫೈನಲ್ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದಂಥ ಆಟಗಾರ ಯಾರಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇವು ಮೊದಲನೇ ಶಿಫ್ಟ್ನಲ್ಲಿ ಸಿಕ್ಕಂತಹ GK ಮತ್ತು ಹಿಂದಿ ಗ್ರಾಮರ್ ಪ್ರಶ್ನೆಗಳು. ಸೊ ಇವತ್ತು ಯಾರಾದರೂ ನೀವು ಎಕ್ಸಾಮ್ ಬರೆದು ಬಂದಿದ್ದರೆ, ಸೊ ಮತ್ತು ಯಾವುದಾದ್ರೂ ಕ್ವಶನ್ ಮಿಸ್ ಆಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾವ ಕ್ವಶನ್ ಮಿಸ್ ಆಗಿದೆ ಅಂತ. ಮುಂದೆ ಎಕ್ಸಾಮ್ ಬರೋರಿಗೆ ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಲ್ಲರೂ ನಿಮ್ಮ ಎಕ್ಸಾಮ್ ಡೇಟ್ ಬರೋವರೆಗೂ ಚೆನ್ನಾಗಿ ಸ್ಟಡಿ ಮಾಡಿ, ದಯವಿಟ್ಟು ಪ್ರತಿದಿನ ರಿವಿಷನ್ ಮಾಡಿ, ಮಾಕ್ ಟೆಸ್ಟ್ನ ಕೊಡಿ. ಆದಷ್ಟು ನಿಮ್ಮದು ಟೈಮ್ ಮ್ಯಾನೇಜ್ಮೆಂಟ್ನ ಮಾಡೋಕ್ಕೆ ಟ್ರೈ ಮಾಡಿ, ಜಾಸ್ತಿ ಸ್ಪೀಡ್ ಇರಲಿ ಎಕ್ಸಾಮ್ ಸಾಲ್ವ್ ಮಾಡೋದರಲ್ಲಿ. ಸೊ ಕೇವಲ 1 ಗಂಟೆ 60 ನಿಮಿಷ ಮಾತ್ರ ಸಮಯ ಇರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿ ಏನು ಹೇಳ್ತಾರಪ್ಪ ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಆಗವತ್ತು ಅಂತ ಹೇಳಕತ್ತಾರೆ. ಸೊ ಆದ ಕಾರಣ ಏನಪ್ಪ ಅಂತಂದ್ರೆ, ಸೊ ಮೊದಲಿಗೆ ನೀವು GK ಗ್ರಾಮರ್ನ ಸಾಲ್ವ್ ಮಾಡ್ಕೊಂಡು ಬಿಟ್ಟಿರಪ್ಪ ಅಂತಂದ್ರೆ ನೀವು ಕೊನೆಗೆ ರೀಸನಿಂಗು ಮ್ಯಾಥ್ಸ್ ಮಾಡ್ಕೋಬೋದು. ನೀವು ರೀಸನಿಂಗ್ ಮ್ಯಾಥ್ಸ್ಗೆ ನೀವು 40 ನಿಮಿಷ 50 ನಿಮಿಷ ಟೈಮ್ ಕೊಟ್ಟಿರಪ್ಪ ಅಂತಂದ್ರೆ ಸೊ ಕೊನೆ 10 ನಿಮಿಷ ನೀವು ಬರೀ GK ಗ್ರಾಮರ್ ಅಷ್ಟೇ ಉಳಿಯುತ್ತೆ. ಸೊ ಕೆಲವೊಂದು ಸಲ ಹೆಂಗಾಗುತ್ತೆ, ನೀವು ಕೆಲವೊಂದು ಕ್ವಶನ್ ನೋಡೋಂಗೇ ಇಲ್ಲ, ಹಿಂದಿ ಗ್ರಾಮರ್ ಅಥವಾ ಇಂಗ್ಲೀಷ್ ಗ್ರಾಮರ್ ಕೆಲವೊಂದು ಕ್ವಶನ್ ನೋಡೋಂಗೇ ಇಲ್ಲ, ಟೈಮ್ ಉಳಿಯೋಂಗಿಲ್ಲ, ನೀವು ಬಿಟ್ಟು ಬಂದುಬಿಡ್ತೀರಿ. ಯಾರಿಗೆ ಗೊತ್ತು, ಅಕಸ್ಮಾತ್ ಏನಾದರೆ ನೀವು ನೋಡದೇ ಇರೋ ಕ್ವಶನ್ದಾಗ ಕೆಲವೊಂದು ಆನ್ಸರ್ ನಿಮ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ಸೊ ಈಸಿಯಾಗಿ ನೀವು ಮಾರ್ಕ್ಸ್ನ ಬಿಟ್ಟು ಕೊಟ್ಟಂಗೆ ಆಗಿಬಿಡ್ತೈತಲ್ಲ. ಸೊ ಮೊದಲೇ ಏನಪ್ಪ ಅಂತಂದ್ರೆ GK ಮತ್ತು
ಗ್ರಾಮರ್ನ ಹಾಕಿಬಿಡಿ ಒಂದು 10 ನಿಮಿಷನಾಗ 10-15 ನಿಮಿಷನಾಗ. ಓಕೆ, ಆಮೇಲೆ ಬೇಕಾದ್ರೆ ನೀವು 40-45 ಮಿನಿಟ್ಸ್ ನಿಮ್ಮ ರೀಸನಿಂಗ್ ಮ್ಯಾಥ್ಸ್ಗೆ ಟೈಮ್ ಕೊಡಿ. ಸೊ 40-45 ಮಿನಿಟ್ಸಲ್ಲಿ ಒಂದು ಸಲ ನಿಮ್ಗೆ ಯಾವ 100% ಗೊತ್ತೈತಿಲ್ಲ ಆ್ಯಕ್ಯುರೇಟ್ 100% ಇದು ಆನ್ಸರ್ಪ್ಪ ಅಂತ ಯಾವುದಾವಲ್ಲ, ಸೊ ಅಂಥವನ್ನ ಮೊದಲು ಹಾಕಿಬಿಡ್ರಿ. ಅಂಥವ್ನು ಮೊದಲು ಹಾಕಿಬಿಟ್ರಿಪ್ಪ ಅಂದ್ರೆ ಇನ್ನು ಸೆಕೆಂಡ್ ರೌಂಡ್ ಹೋಗುವಾಗ 50-50 ಇರುತ್ತಲ್ಲ, ಸೊ 2 ಆಪ್ಷನ್ನ ಡಿಲೀಟ್ ಮಾಡೋದು. ಸೊ ಇನ್ನು 2 ಆಪ್ಷನ್ ಉಳಿಯುತ್ತಲ್ಲ, ಸೊ ಅದರಾಗ ಯಾವುದಾದ್ರೂ ಒಂದು ನಿಯರ್ ಇರೋಂಥ ಆನ್ಸರ್ನ ಹಾಕಿಬರ್ರಿ. ಸೊ ಎಲ್ರಿಗೂ ಎಕ್ಸಾಮ್ ಚಲೋ ಆಗುತ್ತೆ, ಸ್ಕೋರು ಚಲೋ ಆಗುತ್ತೆ. ಎಲ್ರಿಗೂ ನೀನು ನೆಕ್ಸ್ಟ್ ಎಕ್ಸಾಮ್ ಬರೋರಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ 2ನೇ ಶಿಫ್ಟದು ವಿಡಿಯೋನ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.